ಕೊಲ್ಲಾಪುರ ದೇವಿ ಕನ್ನಾಗ ನೀರ್ ಬರ್ತಾವಂತರಿ ಮತ್ 12 ವರ್ಷದ ಹುಡುಗಿ ತಾಯಿ ಆಗ್ತಾವಂತರಿ. ಈ ತರ ಭಾವನೂಕ ನಮ್ ಬಾಳು ಮಮ್ಮನ ಸನ್ನಿಧಿ ಐತಿ. ಬರ್ರಿ ಈ ತರ ಇನ್ನೂ ಅನೇಕ ಭಾವನೂಕಗಳು ಆಗಿದಾವ್ರಿ. ಅವ್ ಏನೇನಂತ ಹೇಳಿ ನೋಡ್ಕೊಂಡ್ ಬರ್ನು. ಈ ಭಾವನೂಕದಾಗ ಏನೇನಾಗೈತಿಪಾ ಅಂದ್ರ 100 ವರ್ಷ ಆದ್ಬೇಕ ಮನುಷ್ಯ ಈ ಪೃಥ್ವಿ ಬಿಟ್ಟು ಹೋಗ್ತಾ ಅಂತರಿ. ಮತ್ತ ದೊಡ್ಡ ದೊಡ್ಡ ವಾಹನಗಳ ಆಕ್ಸಿಡೆಂಟ್ ಆಗ್ತಾವಂತ ನೋಡ್ರಿ. 12 ವರ್ಷದ ಹುಡುಗಿ ತಾಯಿ ಆಗ್ತಾವಂತರಿ. ಮತ್ ಕೊಲ್ಲಾಪುರದಾಗಿರೋ ಮಹಾತಾಯಿ ಕನ್ನಾಗ ನೀರ್ ಬರ್ತಾವಂತ ನೋಡ್ರಿ. ಅಂತಾರಾಷ್ಟ್ರೀಯ ಬಾಜಾರ್ಗಳು ಬಂದ್ ಆಗ್ತಾವಂತರಿ. ಇದ್ರ ಜೊತೆ ಅಣ್ಣ ತಂಗಿ ಸಂಬಂಧದಾಗ ಕಳಂಕ ಬರ್ತಿತ್ತಂತ ನೋಡ್ರಿ. ನಮ್ ದೇಶದಾಗ ವಿನಾಶ ಆಗೋ ಕಾಲ ಸಮೀಪ ಬರತಿತ್ತಂತರಿ. ನಮ್ ಭಾರತ ದೇಶದಾಗ ಸಮಾನ ನಾಗರಿಕತೆ ಕಾಯ್ದೆ ಜಾರಿಗೆ ಬರ್ತಿತ್ತಂತರಿ. ಮತ್ತ ಕಾಡ್ದಾಗಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾವಂತ ನೋಡ್ರಿ. ಈ ತರದ ಭಾವನೂಕ ಎಲ್ಲಾಗಿತ್ತಪ್ಪ ಅಂದ್ರ ಸಂತ ಶ್ರೀ ಬಾಳುಮಮ್ಮನ ಸನ್ನಿಧಿ ಆದ ಆದಮಾಪುರದ ಆಗೈತಿ ನೋಡ್ರಿ. ನಮ್ ದೇಶಕ್ಕ ವಿನಾಶ ಕಾಲ ಸಮೀಪ ಬರೋದ ಮತ್ತ ಅಣ್ಣ ತಂಗಿ ಸಂಬಂಧ ಕೇಳೋದಕ್ರಿ ಈಗಿನ ಪರಿಸ್ಥಿತಿಗಳು ನೋಡ್ಕೊಂಡ್ರೆ ಈ ಭಾವನೂಕ ಕರೆ ಆಗ್ಬೋದಂತ ಅನ್ಸತೈತಿ ನೋಡ್ರಿ.